ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ನಾಷ್ಟಕ್ಕೆ ಬಸ್ಸಾರು ಮತ್ತು ಅನ್ನ ಮಾಡಿದ್ದಾಯಿತು. ನಾಷ್ಟಕ್ಕೆ ಮಾತ್ರ ಬಾಕ್ಸ್ ಏನು ತೊಗೊಳ್ತಾ ಇಲ್ಲ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ದೀಪ ಕೂಡ ಹಚ್ಚಿದ್ದಾಯಿತು. ಸೊ ಈಗ ಹೊರಡಬೇಕು, ಟೈಮ್ ಆಗಿದೆ. ಆಲ್ರೆಡಿ 9 ಗಂಟೆ ಆಗೋಗಿದೆ. ಸೊ ಬನ್ನಿ ಈಗ ಬೇಗ ಹೊರಡೋಣ, ಟೈಮ್ ಆಗಿದೆ. ಸೊ ಫ್ರೆಂಡ್ಸ್, ಈಗ ತಾನೇ ಬಂದೆ ಆಫೀಸ್ ಒಳಗಡೆ. ಸೊ ಈಗ ಬನ್ನಿ ಹೋಗೋಣ. ಟೈಮಲ್ಲಿ ಕರೆಕ್ಟಾಗಿ 9:15 ಆಗಿದೆ. ಬೇಗ ಹೋದರೆ. ಸೊ ಫ್ರೆಂಡ್ಸ್, ಈಗ ಆಫೀಸಿಗೆ ಬಂದಿದ ತಕ್ಷಣ ನನ್ನ ಕೊಲಿಗೆ ಯಾರೋ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಿದ್ರಂತೆ. ಸೊ ಅವರು ಅಲ್ಲಿಂದ ಪ್ರಸಾದ ತೊಗೊಂಬಂದಿದ್ರು. ಸೊ ಹೋಗಿದ ತಕ್ಷಣ ಪ್ರಸಾದ ತಿಂದ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು 11:15 ಆಗಿದೆ. ಸೊ ಈಗ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಟೀ ಕುಡಿಯೋಕೆ ಅಂತ ಹೊರಗಡೆ ಹೋಗ್ತಿದ್ದೀನಿ. ಇವಳು ನನ್ನ ಫ್ರೆಂಡ್ಸ್ ಸೀಮಾ ಅಂತ. ಸೊ ಫ್ರೆಂಡ್ಸ್, ಬನ್ನಿ ಹೋಗಿ ಟೀ ಕುಡ್ಕೊಂಬರೋಣ ಈಗ. ಸೊ ಫ್ರೆಂಡ್ಸ್, ನೋಡಿ ಇಲ್ಲಿ ಬೇಕ್ರಿ ಇದೆ ಅಲ್ವಾ, ಇದೇ ಬೇಕ್ರಿಯಲ್ಲೇ ಕಾಫಿ ಟೀ ಕುಡಿಯೋದಕ್ಕೆ ಅಂತ ನಾನು ನನ್ನ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ. ನಾನು ಈಗ ಹೋಗಿ ಕಾಫಿ ಟೀ ಕುಡಿಯೋಣ. ನಾನು ಕುಡಿಯೋದಿಲ್ಲ, ಸುಮ್ಮನೆ ಅವ್ರ ಜೊತೆ ಬರ್ತಿದ್ದೀನಿ ಅಷ್ಟೇ, ಟೈಮ್ ಪಾಸ್ ಮಾಡೋಣ ಅಂತ. ಆಫೀಸಲ್ಲಿದ್ದರೆ ಟೈಮ್ ಪಾಸ್ ಆಗೋದಿಲ್ವಲ್ಲ. ಸೊ ಹಾಗಾಗಿ ಬನ್ನಿ ಹೋಗಿ ನೋಡೋಣ ಏನೇನಿದೆ ಅಂತ. ಸೊ ಫ್ರೆಂಡ್ಸ್, ಟೀ ಕುಡಿಯೋಕ್ಕೆ ಅಂತ ಬೇಕ್ರಿ ಹತ್ರ ಬಂದುಬಿಟ್ಟು ಎಲ್ಲರೂ ಟೀ ಕುಡಿದ್ರೆ ಸುಮ್ಮನೆ ಕುತ್ಕೊಂಡಿದ್ದಾರೆ. ಇಲ್ಲಿ ಕಟ್ಟೆ ಇದೆಲ್ಲ, ಸೊ ಅಲ್ಲಿ ಕುತ್ಕೊಂಡಿದ್ದೀವಿ. ಸೊ ಇವತ್ತು ಮಧ್ಯಾಹ್ನಕ್ಕೆ ಅಡುಗೆ ನಾನೇನು ಮಾಡಿರಲಿಲ್ಲ, ನೋಡ್ತೀರ, ಬರೀ ಬಸ್ಸಾರು ಮಾತ್ರ ಮಾಡಿದ್ದೆ ಬೆಳಗ್ಗೆ ನಾಷ್ಟಕ್ಕೆ. ಇವತ್ತು ಏನು ಅಂದರೆ ಆಫೀಸಲ್ಲಿ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹೊರಗಡೆ ಊಟಕ್ಕೆ ಹೋಗೋಣ ಅಂತ. ಸೊ ಫ್ರೆಂಡ್ಸ್, ಈಗ ನಾನು ಮತ್ತು ನಮ್ಮ ಕೊಲೀಗ್ಸ್ ಎಲ್ಲರೂ ಹೊರಗಡೆ ಊಟ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಈಗ ಹೋಗೋಣ. ಸೊ ಫ್ರೆಂಡ್ಸ್, ಆ್ಯಕ್ಚುಲಿ ಇವತ್ತು ನಾವು ಹೊರಗಡೆ ಹೋಗೋದಕ್ಕೆ ಏನು ರೀಸನ್ ಅಂದರೆ, ನಮ್ಮ ಕೊಲಿಗ್ ಒಬ್ಬರು ನಿನ್ನೆ ಇಲ್ಲಿಂದನೇ ಬಿರಿಯಾನಿ ತೊಗೊಂಬಂದಿರಂತೆ. ಅದು ತುಂಬ ಚೆನ್ನಾಗಿತ್ತು, ಸ್ಮೆಲ್ ಅಂತೂ ಸೂಪರಾಗಿ ಬರ್ತಿತ್ತು. ಸೊ ಹಾಗಾಗಿ ಚೆನ್ನಾಗಿದೆ ಅಂತಂದರೆ ಎಲ್ಲರೂ ಟೇಸ್ಟ್ ಮಾಡಿ. ಸೊ ಟೇಸ್ಟ್ ಮಾಡಿದ್ಮೇಲೆ ನಾಳೆ ಎಲ್ಲರೂ ಹೋಗಿ ಅಲ್ಲೇ ತಿನ್ನೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಹೋಗಿ ಕುಷ್ಕ ಮತ್ತು ಕಬಾಬ್ ಎರಡು ಆರ್ಡ್ರ್ ಮಾಡ್ಕೊಂಡು ತಿಂದ್ಕೊಂಡ್ವಿ. ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ, ಇದು ತುಂಬ ಜನಕ್ಕೆ ಗೊತ್ತಿರಲ್ಲ, ಬಚ್ಚಲು ಸೊಪ್ಪು ಅಂತ ನಾವಂತೀರಿ, ಒಬ್ರೊಬ್ರು ಒಂದೊಂದು ಥರ ಅಂತಾರೆ. ಅದು ಅಲ್ಲೇ ಇತ್ತು, ಕಿತ್ಕೊಂಬಂದೆ. ಇದು ಹೊಟ್ಟೆ ಒಳಗಡೆ ಏನಾದರೂ ಹುಣ್ಣಾಗಿದ್ರೆ ಇಲ್ಲ ಬಾಯಲ್ಲಿ ಹುಣ್ಣಾಗಿದ್ರೆ ಇದನ್ನು ತಿಂತಾರೆ. ಕೆಲವೊಬ್ಬರು ಸೊಪ್ಪು ಸಾರು ಕೂಡ ಮಾಡ್ಕೊಂಡು ತಿಂತಾರೆ, ಹಾಗೆ ಕೆಲವರು ಉಪ್ಪು ಹಾಕ್ಕೊಂಡು ತಿಂತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಕಿತ್ಕೊಂಡ್ಬಂದು ಅದನ್ನು ತಿನ್ಕೊಂಡ್ವಿ ಒಂದಿಬ್ಬರು. ಸೊ ತಿನ್ಕೊಂಡು ಆಮೇಲೆ ಹಾಗೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡೋಣ. ಸ್ವಲ್ಪ ಟೈಮ್ ಆಯ್ತಲ್ಲ, ಮನೆಗೆ ಬಿಟ್ಟರು. ಹಾಗಾಗಿ ಸ್ವಲ್ಪ ಬೇಗನೆ ಮನೆಗೆ ಹೋದೆ. ಮನೆಗೆ ಹೋಗಿ ರೆಡಿಯೆಲ್ಲ ಆಗಿ ಫ್ರೆಶಪ್ ಆಗಿ ರಾತ್ರಿ ಅಡುಗೆಗೆ ಪಪ್ಪು ಮಾಡ್ಕೊಳ್ಳೋಣ ಅಂತ ಪಪ್ಪು ಮಾಡ್ತಾಯಿದ್ದೀನಿ. ಪಪ್ಪು ಅಂದರೆ ತುಂಬ ಇಷ್ಟ ನನಗೂ ನಮ್ಮ ಮನೆಯವ್ರಿಗೂ. ಆ್ಯಕ್ಚುಲಿ ನಾನು ತುಪ್ಪ ತಿನ್ನೋದೇ ಇಲ್ಲ, ಪಪ್ಪುಲ್ಲಿ ಮಾತ್ರ ಆಕರೆ ತುಪ್ಪ ತಿಂತೀನಿ. ತುಪ್ಪ ಫ್ಲೇವರೇ ಗೊತ್ತಾಗೋದಿಲ್ಲ. ಸೊ ಈಗ ಪಪ್ಪು ಮಾಡೋಣ ಅಂತ ಕುಕ್ಕರ್ ಇಟ್ಕೊಂಡು, ಕುಕ್ಕರಲ್ಲಿ ತೊಗರಿಬೇಳೆ, ಅರಿಶಿನ, ಉಪ್ಪು, ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ತಾಯಿದ್ದೀನಿ. ತುಂಬ ಸಾಫ್ಟಾಗಿ ಬೇಯಿಸ್ಕೊಳ್ಬೇಕು. ಅದನ್ನು ಆ ಕಡೆ ಬೇಕಿಟ್ಬಿಟ್ಟು ಈ ಕಡೆ ಒಗ್ಗರಣೆ ಹಾಕ್ಕೊಳ್ತಾಯಿದ್ದೀನಿ. ಎಣ್ಣೆ ಹಾಕಿ ಜೀರಿಗೆ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಕರಿಬೇವು ಹಾಕ್ಕೊಳ್ತಾಯಿದ್ದೀನಿ. ಕರಿಬೇವು, ಈರುಳ್ಳಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕುಕ್ಕರ್ಗೆ ಹಾಗೆ ಮರ್ತೋಗಿದೆ, ಚಿಲ್ಲಿ ಪೌಡ್ರ್ ಕೂಡ ಹಾಕ್ಕೊಳ್ಬೇಕು ಕುಕ್ಕರ್ಗೆ, ಅವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಫ್ರೈ ಮಾಡೋದಕ್ಕೆ ಇದೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಆದಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ. ಕೆಲವೊಬ್ಬರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಿನ್ನಲ್ಲ ಅನ್ನೋರು ಶುಂಠಿ ಬೆಳ್ಳುಳ್ಳಿನೇ ಹಾಗೆ ಜಜ್ಜಿ ಹಾಕ್ಕೊಳ್ತಾರೆ. ಆ ಥರ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಬಟ್ ನನಗೆ ಟೈಮ್ ಇಲ್ಲ, ಸೊ ಬೇಗ ಆಗಬೇಕು ಅಂದ್ಬಿಟ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ಈ ಥರ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಈಗ ಹಣ್ಣಾಗಿರೋ ಟೊಮೆಟೊ ತೊಗೊಳ್ಬೇಕು, ಯಾಕೆಂದರೆ ಅದು ಸಾಫ್ಟ್ ಆಗಬೇಕು. ಬೇಗ ಕಾಯಾಗಿರೋ ಟೊಮೆಟೊ ಹಾಕಿದ್ರೆ ಬೇಗ ಸಾಫ್ಟ್ ಆಗೋದಿಲ್ಲ. ಸೊ ಟೊಮೆಟೊ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೀನಿ. ಟೊಮೆಟೊ ಬೇಗ ಬೇಯಬೇಕು ಅಂದರೆ ಉಪ್ಪು ಹಾಕ್ಕೊಳ್ಬೇಕು, ಆವಾಗ ಟೊಮೆಟೊ ಬೇಗ ಸ್ಮ್ಯಾಶ್ ಆಗುತ್ತೆ. ಸೊ ಹಾಗೆ ಒಂದು ಸ್ವಲ್ಪ ಹೊತ್ತು ಟೊಮೆಟೊ ಎಲ್ಲ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಟೊಮೆಟೊ ಫುಲ್ಲು ಸ್ಮ್ಯಾಶ್ ಆಗಿದೆ ನೋಡಿ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ. ಈಗ ಬೇಯಿಸ್ಕೊಂಡಿದ್ನಲ್ಲ ಅದು ಬೇಳೆ ಎಲ್ಲ, ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು, ಒಂದು ಬೇಳೆ ಕಾಣಿಸ್ಬಾರ್ದು, ಆ ಥರ ಸ್ಮ್ಯಾಶ್ ಮಾಡಿಕೊಂಡು ಈಗ ಇದು ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಜಾಸ್ತಿ ಹೊತ್ತೇನು ಇದು ಆಗೋದಿಲ್ಲ, ಪಪ್ಪು ಮಾಡೋದು ತುಂಬ ಈಸಿ, ತುಂಬ ಬೇಗ ಕೂಡ ಆಗುತ್ತೆ. ಸೊ ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ, 1-2 ನಿಮಿಷ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಕೊತ್ತಂಬರಿ ಹಾಕ್ಕೊಳ್ಬೋದು. ಕೊತ್ತಂಬರಿ ಇಷ್ಟ ಇಲ್ಲ ಅಂದರೆ ನೀವು ಬಿಡ್ಬೋದು, ಏನೂ ತೊಂದರೆ ಇಲ್ಲ. ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಸಾಕು, 2 ನಿಮಿಷ ಬೇಯಿಸ್ಕೊಳ್ತೀನಿ ಅಷ್ಟೇ. ಅದು ಒಂದು ಕುದಿ ಬಂದರೆ ಸಾಕು. ಆಮೇಲೆ ಕೊತ್ತಂಬರಿ ಮತ್ತು ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ರೆ ಪಪ್ಪು ಅಂತೂ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಈ ಪಪ್ಪುವನ್ನು ನೀವು ಜೀರಾ ರೈಸ್ ಬರುತ್ತಲ್ಲ, ಜೀರಾ ರೈಸ್ಗೂ ಕೂಡ ತಿನ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಆ್ಯಕ್ಚುಲಿ ಜೀರಾ ರೈಸ್ ಮಾಡಿ ತುಂಬ ದಿನ ಆಯಿತು. ಜೀರಾ ರೈಸ್ ಮಾಡ್ಕೊಳ್ಳೋಣ ಅಂತಲೇ ಮಾಡಿದ್ದು, ಅದು ಜೀರಾ ರೈಸ್ ಮಾಡೋದಕ್ಕಾಗಿಲ್ಲ, ಬಿರಿಯಾನಿನೇ ಮಾಡಿಕೊಂಡೆ. ನಾನು ಇದು ಮಾಡೋಷ್ಟರಲ್ಲಿ ನಮ್ಮ ಮನೆಯವರು
ಮಟನ್ ಹಲೀಮ್ ಅಂತ ಒಂದು ಬರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ, ಅದನ್ನು ತಂದಿದ್ರು. ಹಾಗೆ ಚಿಕನ್ ಶೋರ್ಮಾ ಕೂಡ ತಂದಿದ್ರು. ರಾತ್ರಿ ಊಟಕ್ಕೆ ಇದೇ ತಿನ್ಕೊಂಡ್ವಿ, ಪಪ್ಪು ತಿಂದಿಲ್ಲ. ಸೊ ಪಪ್ಪು ನಾಳೆ ಬೆಳಗ್ಗೆ ತಿನ್ಕೊಳ್ಳೋಣ ಅಂದ್ಬಿಟ್ಟು. ಇದು ಬಂದು ಮಟನ್ ಹಲೀಮ್ ಅಂತೆ. ಇದು ತುಂಬ ಚೆನ್ನಾಗಿರುತ್ತೆ, ಒಂಥರ ಸ್ವೀಟಾಗೂ ಇರುತ್ತೆ, ಒಂಥರ ಸ್ಪೈಸಿಯಾಗೂ ಇರುತ್ತೆ. ನಾನು ಫಸ್ಟ್ ಟೈಮ್ ತಿಂದಿದ್ದು. ಸೊ ಫ್ರೆಂಡ್ಸ್, ಶುಕ್ರವಾರದ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಇದು ಶುಕ್ರವಾರದೇ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಶನಿವಾರ ಸೊ ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಕೂಡ ಮಾಡಿದ್ದಾಯಿತು. ಸೊ ಪೂಜೆ ಎಲ್ಲ ಮುಗಿಸಿ ಈಗ ಆಫೀಸಿಗೆ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು 5th ಸ್ಯಾಟರ್ಡೇ ಆಗಿರೋದ್ರಿಂದ ಕೆಲಸ ಬಂದು 1 ಅವರ್ ಇತ್ತು ಅಷ್ಟೇ. ಆಮೇಲೆ ಕೆಲಸನೇ ಇರಲಿಲ್ಲ. ಸುಮ್ಮನೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡೇ ಇದ್ಬಿಟ್ವಿ ಫೋನ್ ನೋಡಿಕೊಂಡು. ಸೊ ಹಾಗಾಗಿ ಒಂದು ಸ್ವಲ್ಪ ಕೆಲಸ ಇತ್ತು, 1 ಅವರ್ ಏನು ಅಷ್ಟೊತ್ತಲ್ಲಿ ಕೆಲಸ ಮುಗಿಸ್ಕೊಂಡ್ವಿ. 5th ಸ್ಯಾಟರ್ಡೇ ಆಗಿರೋದ್ರಿಂದ ಊಟ ಎಲ್ಲ ಮುಗಿಸಿದ್ವಿ. ಆಮೇಲೆ ಅವರು 3:30 ಹಾಗೆ 3:45 ಹಂಗೆ ಹೇಳಿದ್ರು ಹೊರಡಿ ಅಂತ, ಲಾಗೌಟ್ ಮಾಡಿ ಅಂತ. ಸೊ ಲಾಗೌಟ್ ಮಾಡಿಕೊಂಡು ಆಮೇಲೆ ಮನೆಗೆ ಹೊರಟ್ವಿ. ಸೊ ಫ್ರೆಂಡ್ಸ್, ಅವತ್ತು ಸ್ಟಾರ್ ಮಾರ್ಕೆಟಿಂದ ಮಾವಿನಕಾಯಿ ತಂದಿದ್ನಲ್ಲ ಮಲ್ಲಿಕಾ ಅಂತ, ಅದೆಲ್ಲ ಫುಲ್ಲು ಹಣ್ಣಾಗಿತ್ತು, ತಿಂತಿರಲಿಲ್ಲ, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಸೊ ಹಾಗಾಗಿ ಒಂದು ಮಾವಿನಕಾಯಿ ಕಟ್ ಮಾಡಿಕೊಂಡು ಮಾವಿನಕಾಯಿ ತಿನ್ಕೊಂಡು ನಮ್ಮ ಮನೆಯವ್ರದ್ದು ಒಂದು ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡ್ವಿ. ಮಂತ್ ಎಂಡ್ ಆಗಿರೋದ್ರಿಂದ ಅವ್ರದ್ದು ಕಂಪ್ನಿದು ಸ್ವಲ್ಪ ಕೆಲಸ ಇರುತ್ತೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಹೊರಗಡೆ ಏನಾದರೂ ತಿನ್ಕೊಂಬರೋಣ ಅಂತ ಹೋಗ್ತಾ ಇದ್ವಿ. ಟೈಮ್ ಬಂದು 9 ಗಂಟೆ ಆಗಿದೆ. ಸೊ ಮಸಾಲೆ ಪುರಿ ತಿನ್ನೋಣ ಅಂತ ಮಸಾಲೆ ಪುರಿ ತಿನ್ಕೊಂಬಂದ್ವಿ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರ್ಯಾರೆಲ್ಲ ವೀಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.